ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂದಾರ ಮೇಡಮ್. ಹಲೋ ಸಪ್ತಮಿ. ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿಲ್ಲ ಸಪ್ತಮಿ. ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ? ಮತ್ ನಾನ್ ಹೇಗ್ ಚೆನ್ನಾಗಿರ್ಲಿ ಹೇಳು? ನಿಮ್ಮೇಲೆ ಕೋಪ ಗೀಪ ಏನೂ ಇಲ್ಲ ಮೇಡಮ್. ಮತ್ಯಾಕ್ ನಮ್ ಮನೆ ಕಡೆ ಬರ್ಲಿಲ್ಲ? ಮೇಡಮ್, ನಿಮ್ಮನೆಯವ್ರು ವಾಟರ್ ಕ್ಯಾನ್ ಹಾಕೋದ್ ಬೇಡ ಅಂತ ಹೇಳಿದ್ರು, ಅದಕ್ಕೆ ಬರ್ಲಿಲ್ಲ. ಅದನ್ ಬಿಟ್ರೆ ನನಗೆ ನಿಮ್ಮೇಲೆ ಯಾವ ಕೋಪನೂ ಇಲ್ಲ ಮೇಡಮ್. ಒಂದ್ ಫೋನ್ ಆದ್ರೂ ಮಾಡ್ಬೇಕಾಗಿತ್ತು. ನನ್ನ ಮರ್ತೇ ಬಿಟ್ಟಿದ್ಯಾ ನೀನು? ಮೇಡಮ್, ನನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರೋರ್ನ ನಾನ್ ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ ಮೇಡಮ್. ಅವ್ರು ನನ್ನ ಮರ್ತರು, ನಾನು ಅವ್ರನ್ನ ಹುಡ್ಕೊಂಡೋಗಿ ಮಾತಾಡಿಸ್ತೀನಿ ಮೇಡಮ್. ಯಾಕೇನು ಮಾತಾಡ್ತಾ ಇಲ್ಲ? ನನ್ನ ಮಾತ್ ಮೇಲೆ ನಂಬಿಕೆ ಬರ್ಲಿಲ್ವಾ? ಸರಿ, ಇವಾಗ ಎಲ್ಲಿದ್ದೀರಾ ಹೇಳಿ, ನಾನೇ ನಿಮ್ಮನ್ನ ನೋಡಕ್ ಬರ್ತೀನಿ. ಈಗ ಬೇಡಮ್ಮ. ನಾಳೆ ಬೆಳಿಗ್ಗೆ ರಾಯರ ಅಂಗಡಿ ಸರ್ಕಲ್ ಪಕ್ಕ ಒಂದ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಗ್ ಬಾ. ಖಂಡಿತ ಬರ್ತೀನಿ ಮೇಡಮ್. ಆದ್ರೆ ನಾಳೆ ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ಬೋದಾ? ಸರಿ ಬಾ. ನಾಳೆ ಬಂದು ನಿಮ್ಮಲ್ಲಿ ಕೋಪ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಬಾಯ್ ಮೇಡಮ್. ಬಾಯ್. ಅಮ್ಮ, ಅಡ್ಗೆ ಮನೇಲಿ ಇದ್ಯಾ ಅಂತ ನೋಡಿದ್ರೆ ನೀನೇನು ಇಲ್ಲಿದ್ಯಲ್ಲ? ಅದ್ ಸರಿ, ಯಾರ ಜೊತೆನೋ ಪಿಸ್ ಪಿಸು ಅಂತ ಮಾತಾಡ್ತಿದ್ದೆ? ಏನಿಲ್ಲ ಕಣೆ, ಗ್ಯಾಸ್ ಬುಕ್ ಮಾಡ್ತಾ ಇದ್ದೆ. ಓ ಹೌದಾ? ಅಮ್ಮರೇ, ಕೆಳಗಡೆ ಗ್ಯಾಸ್ ಬಂದಿದೆ ಅಮ್ಮರೇ. ಸರಿ, ನೀನು ಹೋಗಿರಪ್ಪ, ನಾನು ಬರ್ತೀನಿ. ಸರಿ ಅಮ್ಮರೇ. ಅಲ್ಲ ಅಮ್ಮ, ಯಾವತ್ತಾದ್ರೂ ಬುಕ್ ಮಾಡಿದ ತಕ್ಷಣ ಗ್ಯಾಸ್ ಬಂದಿದ್ಯಾ ಹಿಸ್ಟ್ರಿಲಿ? ಸುಳ್ಳು ಹೇಳ್ತಿದ್ಯಾ ನೀನು? ಆ ನಮ್ ಶತ್ರು ಕಂಜೂಸ್ ಕುಮಾರ ಹತ್ರ ತಾನೇ ಮಾತಾಡ್ತಿದ್ದು? ಅವ್ರ ಹತ್ರ ನಾನು ಯಾಕೆ ಮಾತಾಡ್ಲಿ? ನಾಳೆ ಕೋರ್ಟಲ್ ಕೇಸ್ ಇದೆಯಲ್ಲ, ಅದಕ್ಕೆ ಏನೇನೋ ಹೇಳ್ತಿದ್ದೆ ಅನ್ಸುತ್ತೆ. ಅವನ್ ಜೊತೆ ಅಲ್ವಾ? ಹಾ, ಹಾಗಿದ್ರೆ ನೀನ್ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನು ನಿಮ್ ಬಾವನ್ ಜೊತೆ ಆ ಕಂಜೂಸ್ಗೆ ಒಂದ್ ಹುಡ್ಗಿ ನೋಡಿ ಮದ್ವೆ ಮಾಡೋಣ ಅಂತ ಮಾತಾಡ್ತಿದ್ದೆ ತಾನೇ? ಅವ್ರ ಹತ್ರ ನಾನು ಯಾಕೆ ಮಾತಾಡ್ಲಿ? ನನ್ ಫೋನು ನನ್ನಿಷ್ಟ, ಯಾರ ಹತ್ರ ಬೇಕಾದ್ರೂ ಮಾತಾಡ್ತೀನಿ, ಸುಮ್ನೆ ಹೋಗು. ಇರ್ಲಿ ಇರ್ಲಿ, ನೀನ್ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಇಷ್ಟರಲ್ಲೇ ಕಂಡುಹಿಡಿತೀನಿ. ಏನ್ ತಾತ, ನೀನ್ ಮಾತ್ರ ನಗ್ನಗ್ತಾ ಹಾಯಾಗಿದ್ಯಾ? ನನ್ನ ಮುದ್ದಿನ ಮೊಮ್ಮಗ ಸಮಸ್ಯೆಗೆ ಸಿಕ್ಕಾಕೊಂಡು ನರಳ್ತಿದ್ದಾನೆ. ಅವನಿಗೇನಾದ್ರೂ ಹೆಲ್ಪ್ ಮಾಡೋಣ ಅಂತ ಅನ್ಸಿಲ್ಲಲ್ವ ನಿನಗೆ? ಹೇಗನ್ಸುತ್ತೆ? ನೀನೇನೋ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಕಾಳು ಹಾಕೊಂಡು ಮದುವೆ ಮಾಡ್ಕೊಬಿಟ್ಟೆ. ನಾನು ಒಂದು ಮದುವೆ ಆಗೋದಿಕ್ಕೆ ಎಷ್ಟು ಕೆರೆ ನೀರು ಕುಡಿತಾ ಇದ್ದೀನಿ ಅಂತ ನಿನಗೇನಾದ್ರೂ ಗೊತ್ತಾ? ಶ್ರೀಮಂತು, ಏನಜ್ಜಿ, ತಾತನ ಫೋಟೋ ನೋಡಿ ನಾಚಿಕೆನಾ? ಈ ಮನುಷ್ಯ ನೋಡಿ ನಾಚಿಕೆ ಪಡೋದೊಂದು ಬಾಕಿ ಇತ್ತು. ಎಷ್ಟೇ ಆಗ್ಲಿ ತಾಳಿ ಕಟ್ಟಿದ ಗಂಡ ಅಲ್ವಾ? ಸರಿ, ಅವ್ರನ್ನ ಬಿಡು. ಏನ? ಅವ್ರನ್ನ ಬಿಡು ಅಂದೆ ಕಣೋ. ಅದ್ ಸರಿ, ಊಟ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಹುಡುಗಿ ನೋಡಕ್ ಹೋದಾಗ ಹುಡುಗಿ ರಿಜೆಕ್ಟ್ ಮಾಡಿದ್ಲಲ್ಲ, ಯಾಕೋ ಮನ್ಸಿಗೊಂಥರ ಅಪ್ಸೆಟ್ ಫೀಲ್ ಅಷ್ಟೆ. ಮದ್ವೆ ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ಯೇನೋ ಶ್ರೀಮಂತು? ನೀನು 4 ಹುಡುಗಿರ್ ನೋಡಿ ರಿಜೆಕ್ಟ್ ಮಾಡಬೇಕು, ನಿನ್ನ 4 ಜನ ಹುಡುಗಿರ್ ನೋಡಿ ರಿಜೆಕ್ಟ್ ಮಾಡ್ತಾರೆ, ಆಮೇಲೆ ಯಾರಾದ್ರೂ ಒಬ್ಳು ನಿನ್ನ ಇಷ್ಟಪಡ್ತಾಳೆ, ನೀನು ಒಬ್ಳನ್ನ ಇಷ್ಟಪಡ್ತೀಯ, ಒಬ್ಬನೊಬ್ರು ಒಪ್ಕೊಂಡ್ಮೇಲೆ ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿ ಆಮೇಲೆ ಮುಹೂರ್ತದ ದಿನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ ದಿನ ನಿನ್ ಮದ್ವೆನ ಜಾಮ್ ಜಾಮ್ ಅಂತ ಮಾಡಬೇಕು.
ಜಾಮ್ ಜಾಮ್ ಅಂತನಾ? ಖರ್ಚು ನೀನೊಂದು ಸಿಂಪಲ್ ಆಗಾದ್ರೂ ಮದುವೆ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗ್ತಿದೆ. ಯಾಕೆ ನಾನು ಹೀಗೆ ಬ್ರಹ್ಮಚಾರಿಯಾಗಿ ಹಿಮಾಲಯಕ್ಕೆ ಹೋಗ್ಬಿಡ್ತೀನೋ ಅನ್ನಿಸ್ತಿದೆ.